ಎಲ್ರಿಗೂ ನಮಸ್ಕಾರ. ನಾನು ಬೆಂಗಳೂರಲ್ಲೇ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಬೆಂಗಳೂರಲ್ಲೇ ಪಿ.ಜಿ. UPSC ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. ಇವತ್ತು ಪಿ.ಸಿ. ಇಡ್ಲಿ ಇತ್ತು, ಅದನ್ನ ತಿಂದು ನನ್ನ ಲೈಫ್ ಹಿಂಗಾಗಿದೆ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್. ಪಾಲಿಟಿ ಬೈ ಎಂ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಓದಾದ್ಮೇಲೆ ಆಬ್ಜೆಕ್ಟಿವ್ ಇಂಡಿಯನ್ ಪಾಲಿಟಿ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಆ ಬುಕ್ಕಿಂದ ಚಾಪ್ಟರ್ ವೈಸ್ ಲವಣವು ಸರಿ ಇದೆಯೇ, ಏನೋ ಕೆಟ್ಟ ಮಾತಾಡ್ತಾನೆ, ಉಪ್ಪು ಸರಿಯಾಗಿದೆಯೇ ಎಂದೆ. ಹಿಂದೆಗಡೆ ಮನೆಗಳು ಕಾಣ್ತಾ ಇದಾವಲ್ಲ, ಆ ಮನೆಗಳ ಹಿಂದಕ್ಕೆನೆ ನಾಗರಬಾವಿ ಇರೋದು. ನಾನು ಕಂಪ್ಲೀಟ್ ನ್ಯೂಸ್ ಪೇಪರ್ನ ಓದ್ತಾ ಇಲ್ಲ, ಯಾಕೆಂದ್ರೆ ನಾನು ವರ್ಕಿಂಗ್ ಇರೋದ್ರಿಂದ ಕಂಪ್ಲೀಟ್ 1.5 hour, ಒಂದೊಂದ್ಸತಿ 2 hours ಅದಕ್ಕೆ ನನಗೆ ಟೈಮ್ ಹೊರಟೋಗ್ತಾ ಇತ್ತು. ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಿಂಧು. ನಾನು ಬೆಂಗಳೂರಲ್ಲೇ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಬೆಂಗಳೂರಲ್ಲೇ ಪಿ.ಜಿ. ಇದ್ಕೊಂಡು UPSC ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ. PG ಎತ್ತೀನಿ, IT ಕೆಲಸ ಮಾಡ್ತೀನಿ. ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ. ಬಂದಿದ್ದೆಲ್ಲ ಮನೆ ಕಳಿಸ್ತೀನಿ. ಇವತ್ತು ಸ್ಯಾಟರ್ಡೆ, ನನಗೆ ವೀಕ್ ಆಫ್, ಕೆಲ್ಸಕ್ಕೆ ರಜೆ ಇದೆ. ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಪೂರ್ತಿ ದಿನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂದಿನ ವರ್ಷ ಅಂದರೆ 2027 UPSC ಪ್ರಿಲಿಮ್ಸ್ಗೆ ಇವಾಗಲಿಂದನೇ ಓದ್ತಾ ಇರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವಾಗ ನಾನು NCERTs ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ನ ಓದ್ತಾ ಇದ್ದೀನಿ. ಹಾಗೆ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೀನಿ. ಸೊ ಅಲ್ಲಿ ಕ್ಲಾಸಸ್ನ ಕೇಳಿಕೊಂಡು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ 9 to 5 ಅಂದರೆ 9 to 5 o'clock ಯಾವತ್ತೂ ವರ್ಕ್ ಎಂಡ್ ಆಗಲ್ಲ. ಎಷ್ಟೊಂದು ದಿನ ನಾವು ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ. ನಿನ್ನೆ ಶುಕ್ರವಾರ ಆಲ್ಮೋಸ್ಟ್ 1 ಗಂಟೆವರೆಗೂ ನನಗೆ ಕೆಲಸ ಇತ್ತು. ಅದರಿಂದ ಇವತ್ತು ನಾನು ಬೆಳಗ್ಗೆ ಒಂದು 9 ಗಂಟೆ ಹಂಗೆದ್ದೆ. ನಾನು ಎದ್ದ ತಕ್ಷಣ ಯಾವುದಾದ್ರೂ ಓದದೇ ಇರೋ ಹೊಸ ಕಾನ್ಸೆಪ್ಟ್ನ ಓದ್ತೀನಿ. ಆವಾಗ ಅದು ನನ್ನ ತಲೆಯಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋ ರೀಸನಿಂದ ಅಷ್ಟೇ. ಸೊ ಈಗ ನಾನು ಪಾಲಿಟಿ, NCERT, ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕಲ್ಲಿ ಒಂದು ಚಾಪ್ಟರ್ನ ಓದ್ತಾ ಇದ್ದೀನಿ. ಮುಂಚೆ ನಾನು ಓದ್ತಾ ಇದ್ದಾಗ ನಾನು ಅನ್ಕೊತಾ ಇದ್ದೆ ನಾನು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಬ್ರೇಕ್ಫಾಸ್ಟ್ ಮೆನ್ಯೂ ಹಿಂಗಿರುತ್ತೆ ಅಂತ. Some pastas, lasagna, sushi rolls, shrimp salad, lobster soup, dragon rolls, and whatever, and some good desserts. ಆದರೆ ಇವತ್ತು ಪಿ.ಸಿ. ಇಡ್ಲಿ ಇತ್ತು, ಅದನ್ನು ತಿಂದು ನನ್ನ ಲೈಫ್ ಹಿಂಗಾಗಿದೆ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ. ಎಲ್ಲ ದೇವ್ರ ದಯೆಯಿಂದ ಎಲ್ಲ ನಾರ್ಮಲ್ ಇದೆ, ಏನೂ ಸಮಸ್ಯೆ ಇಲ್ಲ. ಇದಾದಮೇಲೆ ನಾನು ನನ್ನ ಸೆಕೆಂಡ್ ಸ್ಟಡಿ ಸೆಷನ್ಗೆ ಕೂತ್ಕೊಂಡೆ. ನಾನು ಆನ್ಲೈನ್ ಕ್ಲಾಸಸಲ್ಲಿ ಪಾಲಿಟಿ ಆಗಲೇ ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಆಗಿದೆ. ಸೊ ಅದರದ್ದು ನನ್ನ ಹತ್ರ ನೋಟ್ಸ್ ಏನಿದೆ ಆ ನೋಟ್ಸ್ ಮತ್ತು ಎಂ ಲಕ್ಷ್ಮೀಕಾಂತ್ನ ನಾನು ಓದ್ತಾ ಇದ್ದೀನಿ. ಇದು ಇನ್ನು ಎಂ ಲಕ್ಷ್ಮೀಕಾಂತ್ ನಾನು ಫಸ್ಟ್ ಟೈಮ್ ರೀಡಿಂಗ್ ನಂದು. ಇನ್ನು ನಾನು ರಿವಿಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಇಂಡಿಯನ್ ಪಾಲಿಟಿ ಬೈ ಎಂ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಓದಾದ್ಮೇಲೆ ಆಬ್ಜೆಕ್ಟಿವ್ ಇಂಡಿಯನ್ ಪಾಲಿಟಿ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಆ ಬುಕ್ಕಿಂದ ಚಾಪ್ಟರ್ ವೈಸ್ MCQs ಇದೆ, ಪ್ರಿಲಿಮ್ಸಿಗೆ ಹೆಲ್ಪ್ ಆಗೋ ಥರ. ಅದನ್ನು ನಾನು ಯೂಶುವಲ್ ಆಗಿ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಇದು ಯಾವುದೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಬಿಕಾಸ್ ಇನ್ನು ನಾನು ಸ್ಪಾನ್ಸರ್ ಮಾಡೋ ಅಷ್ಟು ಫಾಲೋವರ್ಸ್ ಎಲ್ಲ ಇನ್ನೂ ಆಗಿಲ್ಲ. ಅದಾದಮೇಲಿಂದ ನಾನು ಯಾವುದಾದ್ರೂ ಆರ್ಟಿಕಲ್ಸ್ ಏನಾದರೂ ಓದಿದರೆ ಚಾಟಲ್ಲಿ ಮಾರ್ಕ್ ಮಾಡ್ಕೊತೀನಿ. ಪಾಲಿಟಿ ನಾನು ಹೆಂಗೆ ಓದ್ತಾ ಇದ್ದೀನಿ ಅಂದರೆ ಎಲ್ಲ ಚಾಪ್ಟರ್ಸ್, ಎಸ್ಪೆಷಲಿ ಎಂ ಲಕ್ಷ್ಮೀಕಾಂತಲ್ಲಿರೋದನ್ನ ಡಿಫ್ರೆಂಟ್ ಗ್ರೂಪ್ಸ್ ಆ್ಯಂಡ್ ಸೀಕ್ವೆನ್ಸ್ ಆಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರನೇ ನಾನು ಆ ಚಾಪ್ಟರ್ಸ್ನ ಓದ್ತಾ ಇದ್ದೀನಿ. ಸೊ ದಟ್ ಒಂದಕ್ಕೊಂದು ರಿಲೇಟಿವ್ ಆಗಿದೆ ಆ್ಯಂಡ್ ನನಗದು ಇನ್ನು ನೀಟಾಗಿ ಅರ್ಥ ಆಗ್ತಿದೆ ಆ ರೀಸನಿಂದ. ಸೊ 2 ಸ್ಟಡಿ ಸೆಷನ್ ಮುಗಿಸೋ ಅಷ್ಟೊತ್ತಿಗೆ ಆಗಲೇ 2 ಕಾಲ ಆಗೋಗಿತ್ತು. ಸೊ ನಾನು ಹಾಗೆ ಊಟಕ್ಕೆ ಹೋದೆ. ಲವಣವು ಸರಿ ಇದೆಯೇ,
ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ನಮ್ಮ ಪಿ ಜಿ ಟೆರೆಸ್ ಮೇಲಿಂದ ಹಿಂದೆಗಡೆ ಮನೆಗಳು ಕಾಣ್ತಾ ಇದಾವಲ್ಲ, ಆ ಮನೆಗಳ ಹಿಂದಕ್ಕೇನೆ ನಾಗರಬಾವಿ ಇರೋದು. ನೆಕ್ಸ್ಟ್ ಸೆಷನಲ್ಲಿ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡಿದೆ. ನಾನು ಕಂಪ್ಲೀಟ್ ನ್ಯೂಸ್ ಪೇಪರ್ನ ಓದ್ತಾ ಇಲ್ಲ, ಯಾಕೆಂದರೆ ನಾನು ವರ್ಕಿಂಗ್ ಇರೋದ್ರಿಂದ ಕಂಪ್ಲೀಟ್ 1.5 hour, ಒಂದೊಂದು ಸತಿ 2 hours ಅದಕ್ಕೆ ನನಗೆ ಟೈಮ್ ಹೊರಟೋಗ್ತಾ ಇತ್ತು. ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿಂದ ನಾನು ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ PDF-ನ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಸಮ್ಮರಿ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಏನು ನ್ಯೂಸಲ್ಲಿ ಬಂದಿದೆ ಅದನ್ನು ಡಿಫ್ರೆಂಟ್ GS1 GS2 ಆ ಥರ ಡಿಫ್ರೆಂಟ್ ಸಿಲೆಬಸ್ನ ಯಾವ ಟಾಪಿಕ್ ಮೇಲೆ ಅದಿದೆ ಅಂತ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಾನು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಕೊತಾ ಇದ್ದೀನಿ. ಬಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರ್. ಸೊ ನನ್ನ ಲಾಸ್ಟ್ ಸ್ಟಡಿ ಸೆಷನ್ ಫುಲ್ ನಾನು ಏನೇನು ಕ್ಲಾಸಸ್ ಇತ್ತು ಪೆಂಡಿಂಗ್ ಈ ವೀಕಲ್ಲಿ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋದೆ. ಎಷ್ಟೋ ಜನಕ್ಕೆ ಇನ್ನೂ ಎಷ್ಟೊಂದು ಡೌಟ್ಸ್ ಇರುತ್ತೆ, ವರ್ಕಿಂಗಲ್ಲಿರ್ತಾರೆ, ಅವರು ಕೂಡ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಅದಕ್ಕೆಲ್ಲನೂ ಕೂಡ ತಯಾರಿ ಮಾಡ್ಕೊಬೇಕು ಅಂತ ಇರ್ತಾರೆ. ಆದರೆ ಎಲ್ಲನೂ ಕಾರಣಗಳನ್ನ ಹುಡುಕ್ತಾ ಇರ್ತೀವಿ. ನನಗೆ ವರ್ಕ್ ಮಾಡ್ತಾ ಇದ್ದೀನಿ, ಕೆಲಸ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಂತ. ನಿಮಗೆಲ್ಲ DVG ಅವರ ಒಂದು ಸಾಲನ್ನ ಹೇಳ್ತೀನಿ, ಇದಕ್ಕಿನ್ನೂ ಒಳ್ಳೆಯ ಬದುಕುಂಟು, ಅದನ್ನು ಪಡೆಯಲು ಜೀವನವನ್ನೇ ಸವೆಸುವೆನು ಎಂಬ ಮನಸ್ಸು ಇದ್ದರೆ ಅದೇ ಪ್ರಗತಿಗೆ ನಾಂದಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಮತ್ತೆ ಭೇಟಿಯಾಗೋವರೆಗೂ ಹ್ಯಾಪಿ ರೀಡಿಂಗ್. ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು DJ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಓದಿಯಿಂದ ಬಂದರು ಮನುಜರು, ರಿವರ್ಸು ಹೊರಟರು.